ನನ್ನ ಸಿನಿಮಾಗಳ ಎಮೋಷನ್ ಅಷ್ಟು ಸ್ಟ್ರಾಂಗಾಗಿ ಯಾಕೆ ಡಿಪಿಕ್ಟ್ ಆಗುತ್ತೆ ಅಂದರೆ ನಾನೇ ತುಂಬ ಎಮೋಷ್ನಲ್ ವ್ಯಕ್ತಿ. ಏನಪ್ಪ ಇದು ಹಿಂಗಾಗೋಯ್ತಲ್ಲ ಅಂತ ಅನ್ಸಿದಂಥ ಒಂದು ಫೇಸ್ ಏನು ಸಿನಿಮಾ ಲೈಫಲ್ಲಿ? ಅದೇ ನಾನು ಪ್ರೊಡಕ್ಷನ್ ಹೌಸು ಶುರು ಮಾಡಿ ದಬಾಕೊಂಡಿದ್ದು. ದ ವೇ ಆಫ್ ಸ್ಟೋರಿ ಟೆಲ್ಲಿಂಗ್ ಚೇಂಜ್ ಆಗ್ತಾ ಇರುತ್ತೆ ಅಷ್ಟೇ, ಇನ್ನೇನು. ಸ್ಟೋರೀಸ್ ವಿಲ್ ರಿಮೈನ್ ಸೇಮ್. ರಾಮಾಯಣದಲ್ಲಿ ಇಲ್ದಲೇ ಇರೋವಂಥ ಪಾತ್ರ ಇಲ್ಲ, ಮಹಾಭಾರತದಲ್ಲಿ ಇಲ್ದಲೇ ಇರೋವಂಥ ಘಟನೆ ಇಲ್ಲ ಅಂತ. ವೆಲ್ಚೌನಿಸಮ್ ಅನ್ನೋದು ಬರೀ ಯಾವುದೋ ಒಂದು ಹುಡುಗಿ ಅಥವಾ ಗಂಡ ಹೆಂಡತಿ ಮಧ್ಯೆ ಅಷ್ಟೇ ಅಲ್ಲ. ಅದು ಹೇಳಿದೆ ನಾನು ಆ ಸಿನಿಮಾದಲ್ಲಿ ಹೇಳಿದ್ದೀನಲ್ಲ, ತಾಯಿನ ಇಟ್ಕೊಂಡು ಹೇಳಿದ್ದೀನಿ ಅದನ್ನು. ನಿನ್ಗೇನು ಗೊತ್ತಾಗುತ್ತೆ ಸುಮ್ಮನೆ ಅಂದರೆ ಅವ್ರ ಒಪಿನಿಯನ್ಗೆ ಬೆಲೆನೇ ಕೊಡದಲ್ಲೇ ಇರೋದು. ಲವ್ ಅಂತಂದರೆ ಬಿಯಾಂಡ್ ಕ್ಯಾಲ್ಕುಲೇಷನ್ ಇರಬೇಕು. ಕ್ಯಾಲ್ಕುಲೇಟ್ ಮಾಡಿ ಎಲ್ಲ ಮಾಡೋದು ಲವ್ ಅಲ್ಲ. ಕೋಟಿಗಟ್ಟಲೆ ಪೇಮೆಂಟು ಅದು ಇದೆಲ್ಲ ಅದೆಲ್ಲ ಇತ್ತೀಚೆಗೆ ಸ್ಟಾರ್ಟ್ ಆಗಿರೋದು. ಸುದೀಪ್ ಅವರು ಅವರೇ ಓಪನ್ ಆಗಿ ಅಡ್ಮಿಟ್ ಮಾಡಿದ್ದಾರೆ. ಅವ್ರು 1 ಕೋಟಿ ಪೇಮೆಂಟ್ ತೊಗೊಂಡ್ರು ಫಸ್ಟ್ ಪಿಕ್ಚರೇ ಬಚ್ಚನ್ ಅವರು. ಇಮ್ಯಾಜಿನ್ ಮಾಡಿ ಸುದೀಪ್ ಅವರು ಎಷ್ಟು ವರ್ಷದಿಂದ ಆ್ಯಕ್ಟರ್ ಆಗಿದ್ದಾರೆ. ಈಗ ನನ್ನ ಬಗ್ಗೆನೇ ಏನು ತಿಳ್ಕೊಬೇಕು ಅಂತ ಅಂದರೆ ಯಾರೊಬ್ಬ ಕಾಮನ್ ಮ್ಯಾನು ಸಾಧ್ಯನೇ ಇಲ್ಲ ಅವನಿಗೆ. ಈಗ ನಾನೇನು ನಿಮ್ಮ ಮುಂದೆ ಕೂತ್ಕೊಂಡು ಹೇಳ್ತಾ ಇದ್ದೀನೋ ಇದನ್ನು ಅವ್ನು ನಿಜ ಅಂತ ಅಂದ್ಕೊಳ್ತಾನೆ ಅಷ್ಟೇ. ನಾನು ಹೇಳಿದ ಸುಳ್ಳು ಆಗಿರ್ಬೋದಲ್ಲ ಇಷ್ಟೊತ್ತು. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.